ದಿ ಗಾಡ್ ಫಾದರ್. ಲೇಖಕರು ರವಿ ಬೆಳಗೆರೆ. ಆ ರಾತ್ರಿಗೆ ಮುನ್ನ. ನಾಳೆ ರಾತ್ರಿ ಇಷ್ಟು ಹೊತ್ತಿಗೆ ದೊಡ್ಡೋರ ಮೇಲೆ ಫೈರಿಂಗ್ ಆಗಿರುತ್ತೆ. ಅನಾಮತ್ತು 5 ಗುಂಡು. ಹಾಗಂತ ಲೋಕಿಗೆ ಗೊತ್ತಿದ್ದರೆ ಆ ಮಾತೇ ಬೇರೆ ಇರುತ್ತಿತ್ತು. ಲೋಕಿ ಬದುಕಿರುವ ತನಕ ಈ ಜಗತ್ತಿನಲ್ಲಿ ಯಾರೆಂದರೆ ಯಾರಿಗೂ ದೊಡ್ಡೋರ ಮೇಲೆ ಕೈ ಎತ್ತುವ ಗುಂಡಿಗೆ ಉಬುಕಿ ನಿಲ್ಲಲಾರದು ಎಂಬ ಸಂಗತಿ ಉಳಿದವರಿಗಿಂತ ಹೆಚ್ಚಾಗಿ ಲೋಕಿಗೆ ಗೊತ್ತಿತ್ತು. ಲೋಕಿ ಆಗಷ್ಟೇ ಎದ್ದು ಕುಳಿತಿದ್ದ. ಅವನು ಏಳುವುದೇ ಹಾಗೆ, ಸಂಜೆ 7ರ ಹೊತ್ತಿಗೆ. ಎದ್ದವನೇ ಒಂದು ದೊಡ್ಡ ಜಗ್ ತುಂಬಾ ಹಸಿದ ಹೊಟ್ಟೆಯಲ್ಲಿ ನೀರು ಕುಡಿಯುತ್ತಾನೆ. ಅವನ ದೇಹ ಮಂಚದಿಂದ ಇಳಿದು ರೂಮಿಗೆ ಹೊಂದಿಕೊಂಡಂತೆಯೇ ಇದ್ದ ಟಾಯ್ಲೆಟ್ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರೆ ಕೆಳಗಿನ ಮಹಡಿಯಲ್ಲಿರುವ ಕ್ರಿಸ್ತು ಕುಟುಂಬದವರಿಗೆ ಅದರ ಸದ್ದು ಕೇಳಿಸುತ್ತದೆ. ಅವನ ಹೆಜ್ಜೆಗಳ ಭಾರವೇ ಅಂತಹುದು. ಲೋಕಿ ಸ್ನಾನ ಮಾಡಿ ಈಚೆಗೆ ಬರುವ ಹೊತ್ತಿಗೆ ಕ್ರಿಸ್ತು ಕುಟುಂಬದ ಗೃಹಿಣಿ ಕೋಣೆಯ ಬಾಗಿಲಲ್ಲೇ ನಿಂತಿರುತ್ತಾಳೆ, ಕೈಯಲ್ಲಿ ದೊಡ್ಡದೊಂದು ಬೌಲ್ ಹಿಡಿದುಕೊಂಡು. ಆಕೆಯತ್ತ ಲೋಕಿ ನೋಡುವುದಿಲ್ಲ. ಆಕೆ ಮಾತ್ರ ಲೋಕಿಯ ಎದೆ ನೋಡುತ್ತಾಳೆ ಆಸೆಯಿಂದ. ದಟ್ಟವಾಗಿ ರೋಮ ಬೆಳೆದ ವಿಶಾಲವಾದ ಅಗಸರ ಬಂಡೆಯಂತಹ ಎದೆ ಅವನದು. ತೋಳುಗಳನ್ನು ಕಬ್ಬಿಣದಲ್ಲಿ ಮಾಡಿ ಎದೆಗೆ ಜೋಡಿಸಿಟ್ಟಂತಿದೆ. ಲೋಕಿ ಸುಮ್ಮನೆ ನಡೆದರೆ ಸಾಕು, ನೆಲದಿಂದ ಏಕಾಏಕಿ ಉದ್ಭವವಾದ ಬಂಡೆಯಂತಹ ಅವನ ದೇಹ ಶುದ್ಧ ಕ್ರೌರ್ಯ ಮತ್ತು ಅಸಾಧಾರಣ ತಾಕತ್ತನ್ನು ಹೊರಹೊಮ್ಮಿಸುತ್ತದೆ. ಕೇವಲ ಒಂದು ಟವಲ್ ಅನ್ನು ಸೊಂಟಕ್ಕೆ ಸುತ್ತಿಕೊಂಡು ಆಗಷ್ಟೇ ಸ್ನಾನ ಮುಗಿಸಿ ಕೋಣೆಯಿಂದ ಹೊರಬೀಳುವ ಲೋಕಿ ಅಪ್ಪಿತಪ್ಪಿ ಕೂಡ ಕೆಳಮನೆಯ ಕ್ರಿಸ್ತು ಗೃಹಿಣಿಯನ್ನು ಕಣ್ಣೆತ್ತಿ ನೋಡುವುದಿಲ್ಲ. ಅಸಲು ಆಕೆಯ ಹೆಸರೇನು ಅಂತ ಕೂಡ ಅವನಿಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಅವನು ಬಾಡಿಗೆಗೆ ಇದ್ದಾನೆ. ಕ್ರಿಸ್ತು ಕುಟುಂಬದವರದೇ ಊಟ ತಿಂಡಿ ಖರ್ಚು. ಅವರೊಂದಿಗೆ ಲೋಕಿ ಯಾವತ್ತೂ ಮಾತನಾಡಿಲ್ಲ. ಇರುವ ಜಾಗದಲ್ಲಿ ಸ್ನೇಹ ಒಳ್ಳೆಯದಲ್ಲ, ಅದಕ್ಕಿಂತ ಹೆಚ್ಚಾಗಿ ಸೆಕ್ಸು ಒಳ್ಳೆಯದಲ್ಲ. ಅದು ದೊಡ್ಡೋರು ನಿರ್ಮಿಸಿ ಇವತ್ತಿನ ಈ ಕ್ಷಣದ ತನಕ ಆಳುತ್ತಾ ಬಂದಿರುವ ಈ ಮಹಾನಗರಿಯ ಭೂಗತ ಲೋಕದ ಅಲಿಖಿತ ನಿಯಮ. ಲೋಕಿ ಆಕೆಯ ಕೈಯಿಂದ ಸುಮ್ಮನೆ ಆ ಬೌಲ್ ಇಸಿದುಕೊಳ್ಳುತ್ತಾನೆ. ಪೂರ್ತಿ 1 ಲೀಟರಿನಷ್ಟು ಸೂಪು. ದಿನವಿಡೀ ಸಣ್ಣ ಕೆಂಡದ ಮೇಲೆ ಇಟ್ಟು ಬೇಯಿಸಿದ ಕಾಲಿನ ಮೂಳೆಯ ಶುದ್ಧ ಸೂಪು. ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಬಾಯಿಗೆ ಸಿಗುವಂತೆ 4-8 ಬೆಳ್ಳುಳ್ಳಿ ಹಾಕಿರುತ್ತಾಳೆ ಕ್ರಿಸ್ತು ಹೆಂಗಸು. ಅವಳು ಹೊರಟು ಹೋದ ಮೇಲೆ ಎಪ್ತಿದ ಬೌಲ್ ಇಳಿಸದಂತೆ ಅದಿಷ್ಟೂ ಸೂಪು ಕುಡಿದು ಬಾಯಿ ಒರೆಸಿಕೊಳ್ಳುವ ಹೊತ್ತಿಗೆ ಗಡಿಯಾರದಲ್ಲಿ ಗಂಟೆ 8. ಲೋಕಿ ಕನ್ನಡಿಯ ಮುಂದೆ ನಿಂತು ತನ್ನ ಒರಟಾದ ಗುಂಗುರು ಕೂದಲನ್ನು ಸುಮ್ಮನೆ ಬ್ರಷ್ ಮಾಡಿಕೊಳ್ಳುತ್ತಾನೆ. ಬಾಚಣಿಕೆಗೆ ಸಿಕ್ಕುವಷ್ಟು ಉದ್ದಕ್ಕೆ ಅವನು ಯಾವತ್ತೂ ಕ್ರಾಪು ಬೆಳೆಯಗೊಟ್ಟವನಲ್ಲ. ಶುಭ್ರವಾಗಿ ಒಗೆದ ಬನೀನು ಹಾಕಿಕೊಂಡು ತನ್ನ ಮಹಾಬಲಿಷ್ಠ ಕಾಲುಗಳನ್ನು ಕಡುಗಪ್ಪು ಜೀನ್ಸ್ ಪ್ಯಾಂಟಿನೊಳಗೆ ನೂಕುತ್ತಾನೆ ಲೋಕಿ. ಅವನವು ವಿಡಪನಗಲ್ಲಿನ ಗರಡಿಯಲ್ಲಿ ತುಂಬಿ ಬೆಳೆದ ತೊಡೆಗಳು ಜೀನ್ಸು ಬ್ಯಾಂಟಿನ ತುಂಬಾ ಅರಳಿಕೊಳ್ಳುತ್ತವೆ. ಕಡು ಹಳದಿ ಟೀ ಶರ್ಟ್ ಒಂದು ಅವನ ತೋಳುಗಳನ್ನು ಕಷ್ಟಪಟ್ಟು ಅಪ್ಪಿ ಹಿಡಿಯುತ್ತದೆ. ಲೋಕಿ ತುಟಿಗಳ ಮಧ್ಯೆ ಸಿಗರೇಟು ಕಚ್ಚಿಕೊಂಡು ಅಲ್ಲೇ ಇದ್ದ ಕಬ್ಬಿಣದ ಸ್ಟೂಲೊಂದರ ಮೇಲೆ ಕೂತು ಕಾಲಿಗೆ ಶೂ ಕಟ್ಟಿಕೊಳ್ಳುತ್ತಾನೆ. ಹಾಗೆ ಕಟ್ಟಿಕೊಳ್ಳುವಾಗ ಅವನ ಮೀನ ಖಂಡಗಳು ಅಸಹನೆಯಿಂದ ಮೇಲಕ್ಕೂ ಕೆಳಕ್ಕೂ ಸರಿದಾಡುತ್ತವೆ. ದಿಂಬಿನ ಕೆಳಗೆ ಮುದುರಿ ಮಲಗಿದ ಹಾವಿನಂತಹ ಉಂಗುರುಂಗುರದ ಚೈನೊಂದನ್ನು ಮರೆಯದೆ ತೆಗೆದು ಕತ್ತಿಗೆ ಹಾಕಿಕೊಂಡ ಲೋಕಿ ತೀರಾ ಹೊರಡುವಾಗ ಅಲ್ಮೆರಾದಿಂದ ಮಿರುಗುಟ್ಟುವ ರಿವಾಲ್ವಾರ್ ಒಂದನ್ನು ತೆಗೆದು ಜೀನ್ಸ್ನ ಸೊಂಟದಲ್ಲಿ ಇರಿಸಿಕೊಳ್ಳುತ್ತಾನೆ. ಆಗಲೂ ಅವನಿಗೆ ನಾಳೆ ಇಷ್ಟು ಹೊತ್ತಿಗೆ ದೊಡ್ಡೋರ ಮೇಲೆ ಫೈರಿಂಗ್ ಆಗುತ್ತದೆ ಎಂಬ ಅತಿ ಚಿಕ್ಕ ಅನುಮಾನವೂ ಇರಲಿಲ್ಲ. ಅವನನ್ನು ಯಾವತ್ತಿಗೂ ಅಂಥದೊಂದು ಅನುಮಾನ ಕಾಡಿಯೇ ಇರಲಿಲ್ಲ. ಯಾಕೆಂದರೆ ಮಹಾನಗರಿಯ ಭೂಗತ ಲೋಕದಲ್ಲಿ ದೊಡ್ಡೋರ ಮೇಲೆ ಕೈಯೆತ್ತಬಲ್ಲ ಮನುಷ್ಯ ಈತನಕ ಹುಟ್ಟಿರಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಇಷ್ಟಕ್ಕೂ ಅವರನ್ನು ಕೊಲ್ಲುವ ಕಲ್ಪನೆಯಾದರೂ ಯಾರಿಗೆ ಬಂದೀತು? ಸಾವು ಕೂಡ ದೊಡ್ಡೋರನ್ನ ಮರೆತು ಮುಂದಕ್ಕೆ ನಡೆಯುತ್ತದೆ. ಮಹಡಿಯ ಮೆಟ್ಟಿಲುಗಳನ್ನು ಅದೇ ಭಾರದ ಹೆಜ್ಜೆಗಳ ನಿಕ್ಕುತ್ತಾ ಇಳಿದ ಲೋಕಿ. ಕ್ರಿಸ್ತು ಹೆಣ್ಣು ಮಗಳು ತೆರೆದಿಟ್ಟ ಗರಾಜಿನಿಂದ ತನ್ನ ಕಡು ನೀಲಿ ಕಾರು ಈಚೆಗೆ ತೆಗೆಯುತ್ತಾನೆ. ಆಗಲೂ ಅವನ ಮನಸ್ಸಿನಲ್ಲಿ ದೊಡ್ಡೋರ ಜೀವಕ್ಕೆ ನಾಳೆ ಅಪಾಯ ಇದೆ ಅಂತ ಅನ್ನಿಸಿರಲಿಲ್ಲ. ಇಷ್ಟಕ್ಕೂ ಲೋಕಿ ಅವರನ್ನು ನೋಡಿದ್ದು ಯಾವಾಗ? ತಿಂಗಳಾಯಿತೇನೋ. ಮಗಳ ಮದುವೆಯಲ್ಲಿ ಸೂಟು ಹಾಕಿಕೊಂಡು ಓಡಾಡುತ್ತಿದ್ದರು. ದೂರದಿಂದ ಒಮ್ಮೆ ನೋಡಿದವರು ಕಣ್ಣಂಚಿನಲ್ಲೇ ಹೇಳಿದ್ದರು,
ನಿನ್ನನ್ನು ನೋಡಿದ್ದೇನೆ ಅಂತ. ಅಸಲು ಅವರ ಮಗಳ ಮದುವೆಗೆ ತನ್ನನ್ನು ಕರೆದಾರು ಅಂತಲೇ ಅಂದುಕೊಂಡಿರಲಿಲ್ಲ ಲೋಕಿ. ಆದರೆ ಜಿಮ್ಮಿ ಫೋನು ಮಾಡಿದ್ದ. ಮದುವೆಗೆ ಬರಬೇಕು ಲೋಕಿ, ದೊಡ್ಡೋರು ಕರೀತಿದ್ದಾರೆ, ಸಾಯಂಕಾಲದ ಮೇಲೆ ಬಾ, ಒಬ್ಬನೇ ಬಾ, ಕಾರು ತರೋದು ಬ್ಯಾಡ ಅಂತ ಫೋನು ಮಾಡಿ ಹೇಳಿದ್ದ ಜಿಮ್ಮಿ. ಸಾಮಾನ್ಯವಾಗಿ ದೊಡ್ಡೋರು ಫೋನಿನಲ್ಲಿ ಮಾತಾಡಬೇಕು ಅಂದುಕೊಂಡಾಗಲೆಲ್ಲ ಜಿಮ್ಮಿಯೇ ಮಾತನಾಡೋದು. ಇವತ್ತಿನ ತನಕ ದೊಡ್ಡೋರು ಯಾರೊಂದಿಗೂ ಯಾವತ್ತಿಗೂ ಫೋನಿನಲ್ಲಿ ಮಾತನಾಡಿಲ್ಲ. ಅದು ಅವರ ಇನ್ನೊಂದು ನಿಯಮ. ಜಿಮ್ಮಿಯ ಫೋನು ಬಂತು ಅಂದರೆ ಅದು ದೊಡ್ಡವರ ಫೋನು ಅಂತಲೇ ಅರ್ಥ. ಅಂಥವರ ಮಗಳ ಮದುವೆಗೆ ಉಡುಗೊರೆಯಂತ ಏನು ಒಯ್ಯಬೇಕು ಎಂಬುದೇ ಲೋಕಿಗೆ ತೋಚಿರಲಿಲ್ಲ. ಶುದ್ಧ ಬಂಗಾರದ 150 ಗ್ರಾಮಿನದೊಂದು ಕಡಗ ಮಾಡಿಸಿಕೊಂಡು ಹೋಗಿದ್ದ. ಮಗಳಿಗಾಗಿ ಅಲ್ಲ, ಅದು ದೊಡ್ಡೋರಿಗೆ ಕೊಡುವ ಉಡುಗೊರೆ. ಮದುವೆ ಮನೆಯಲ್ಲಿ ಎಲ್ಲರಿಗಿಂತ ಹಿಂದೆ ಕೊಂಚ ಮೊಸಕುಗತ್ತಲಿದ್ದ ಮೂಲೆಯಲ್ಲಿ ಒಬ್ಬನೇ ನಿಂತುಕೊಂಡು ಜಿಮ್ಮಿಯ ಇಶಾರೆಗಾಗಿ ಕಾಯುತ್ತಿದ್ದ ಲೋಕಿ. ದೊಡ್ಡೋರು ಕರೆಸುತ್ತಾರೋ ಇಲ್ಲವೋ ಅಂದುಕೊಳ್ಳುತ್ತಿತ್ತು ಮನಸ್ಸು. ಅಷ್ಟರಲ್ಲಿ ದೂರದಲ್ಲೆಲ್ಲೋ ದೊಡ್ಡವರ ಸೆಣಬಿನ ತಲೆ ಅಲುಗಿದಂತಾಯಿತು. ಜಿಮ್ಮಿ ನಿಂತಲ್ಲಿಂದಲೇ ಇಶಾರೆ ಮಾಡಿದ. ವಿಶಾಲವಾದ ಆ ಮದುವೆ ಮನೆಯಲ್ಲಿ ಊರಿಗೆ ಊರೇ ನೆರೆದಂತಿತ್ತು. ಪೊಲೀಸ್ ಕಮಿಷನರ್ ಹೆಂಡತಿ ಖುದ್ದಾಗಿ ಬಂದು ದೊಡ್ಡೋರ ಮಗಳೊಂದಿಗೆ ನಿಂತು ಫೋಟೋ ವಿಡಿಯೋ ತೆಗೆಸಿಕೊಳ್ಳುತ್ತಿದ್ದಳು. ಅವರ್ಯಾರ ಕಣ್ಣಿಗೂ ಬೀಳದಂತೆ ತನ್ನನ್ನು ಮದುವೆ ಮನೆಯ ಹಿತ್ತಲಿನಲ್ಲಿದ್ದ ಕೋಣೆಗೆ ಕರೆದೊಯ್ದು ಸರಾಸರಿ ದೊಡ್ಡವರ ಎದುರಿಗೆ ನಿಲ್ಲಿಸಿಬಿಟ್ಟಿದ್ದ ಜಿಮ್ಮಿ. ಒಡಿಯಾ ಅನ್ನುವ ಒಂದೇ ಒಂದು ಶಬ್ದಕ್ಕಿಂತ ಬೇರೆ ಮಾತೇ ಹೊರಟಿರಲಿಲ್ಲ. ದೊಡ್ಡವರ ಸೆಣಬಿನ ತಲೆ ಕದಲಿತು. ಲೋಕಿ ಕಾಲಿಗೆ ನಮಸ್ಕರಿಸಿದ್ದ. ಕಿಸೆಯಿಂದ ತೆಗೆದ ಕಡಗವನ್ನು ತನ್ನ ಬೊಗಸೆಯಲ್ಲಿಟ್ಟು ಸುಮ್ಮನೆ ಅವರ ಮುಂದಕ್ಕೆ ಚಾಚಿದ. ಮಾತಾಡಲಿಕ್ಕೆ ಅಲ್ಲೇನಿತ್ತು? ನೀವೇ ಅನ್ನ ಕೊಟ್ಟವರು, ಅದರಲ್ಲೇ ನಿಮಗೊಂದು ಹಿಡಿ ಬಂಗಾರ ಮರಳಿಸುತ್ತಿದ್ದೇನೆ. ಅದನ್ನು ಒಪ್ಪಿಸಿಕೊಳ್ಳಬೇಕು. ಕೊಡಲಿಕ್ಕೆ ನನ್ನ ಹತ್ತಿರ ಇದೆಯಾದರೂ ಏನು? ಪ್ರಾಣವೊಂದರ ಹೊರತಾಗಿ. ಹಾಗಂತ ಲೋಕಿ ಮಾತನಾಡಿರಲಿಲ್ಲ. ಅವನಿಗೂ ದೊಡ್ಡವರಿಗೂ ಮಧ್ಯದ ಮೌನ ಮಾತಾಡಿತ್ತು. ಅವರು ಸುಮ್ಮನೆ ಒಮ್ಮೆ ಆ ಕಡಗ ಮುಟ್ಟಿದರು. ಜಿಮ್ಮಿ ಮುಂದಕ್ಕೆ ಬಂದು ಎತ್ತಿಕೊಂಡ. ಹಾಗೆ ಸಂದಾಯವಾಗಿತ್ತು ಗಾಡ್ಫಾದರ್ಗೆ ಗೌರವ. ಹಾಗೆ ನೋಡಿದರೆ ಲೋಕಿ ಅವರ ಮನುಷ್ಯನಲ್ಲ, ಅವರ ಖಾಯಂ ಟೀಮಿನ ಸದಸ್ಯನೂ ಅಲ್ಲ. ಅಪನಂಬಿಕೆ ಅಂತ ಇರಲಿಲ್ಲವಾದರೂ ದೊಡ್ಡೋರಿಗೆ ಲೋಕಿಯ ಮೇಲೆ ಅಂಥ ದೊಡ್ಡ ನಂಬಿಕೆಯೇನೂ ಇರಲಿಲ್ಲ. ಆದರೆ ಲೋಕಿಯ ತಾಕತ್ತೇನು ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಜಗತ್ತಿನಲ್ಲಿ ಅಷ್ಟು ಕರಾರುವಾಕ್ಕಾಗಿ ತನ್ನ ತೋಳು ತನ್ನ ಧೈರ್ಯ ಎರಡನ್ನೇ ಮೆಚ್ಚಿ ಕದನಕ್ಕಿಳಿಯುವವನು ಅವನೊಬ್ಬನೇ. ಲೋಕಿಯ ಕೆಲಸ ಅಂದರೆ ಹೇಗಿರುತ್ತೆ ಎಂಬುದನ್ನು ಈಗೊಂದಾರು ವರ್ಷಗಳ ಹಿಂದಷ್ಟೇ ನೋಡಿದ್ದರೂ ದೊಡ್ಡೋರು. ಲೋಕಿ ಟಿಂಬರ್ ಯಾರ್ಡ್ನಲ್ಲಿ ಒಬ್ಬನೇ ಕೊಲೆ ಮಾಡಿದ್ದ. ಕಡೆ ಪಕ್ಷ ಒಂದು ಮಚ್ಚು ಕೂಡ ಬಳಸಿರಲಿಲ್ಲ. ಸತ್ತವನ ಅಷ್ಟೂ ಹಲ್ಲುಗಳು ಅವನ ಗಂಟಲಲ್ಲಿ ಬಿದ್ದಿದ್ದವು. ಎದೆಗೂಡಿನ ಒಂದೇ ಒಂದು ಮೂಳೆಯೂ ಇರಬೇಕಾಗಿದ್ದ ಜಾಗದಲ್ಲಿ ಇರಲಿಲ್ಲ. ಅವನಿಗೆ ಲೋಕಿ 2 ಬೀಸು ಬೀಸಿದ್ದ. ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯ ಅವತ್ತು ದೊಡ್ಡೋರಿಗೆ ಆಗಿದ್ದೆಂದರೆ ಅಂಥದ್ದೊಂದು ಕೊಲೆ ಮಾಡಿದ್ದ ಲೋಕಿ ಟಿಂಬರ್ ಯಾರ್ಡ್ನ ಸಾಮಿಲ್ ಒಂದರ ಆವರಣದಲ್ಲಿದ್ದ ಮರದ ದಿನ್ನೆಯೊಂದರ ಮೇಲೆ ದೊಡ್ಡೋರು ಬರುವ ತನಕ ಕಾಯುತ್ತಾ ಕೂತೇ ಇದ್ದ. ದೊಡ್ಡೋರು ಬಂದು ಕಾರಿನ ಕಿಟಕಿ ಇಳಿಸಿ ಸತ್ತಿರುವವರನ್ನೊಮ್ಮೆ ಸ್ಥೂಲವಾಗಿ ನೋಡಿ ಆಯ್ತು ಎಂಬಂತೆ ತನ್ನ ಕಡೆಗೆ ನೋಡಿ ಮುಂದಕ್ಕೆ ಹೊರಟು ಹೋಗುವ ತನಕ ಅವನು ಅಲ್ಲಿ ಕೂತೇ ಇದ್ದ. ದೊಡ್ಡೋರು ಹೋದ 2 ನಿಮಿಷಗಳಿಗೆ ಪೊಲೀಸರು ಬಂದಿದ್ದರು. ಆದ ಕೊಲೆಯ ಭೀಕರತೆಯನ್ನು ಕಂಡು ಚೇತರಿಸಿಕೊಳ್ಳುವುದಕ್ಕೇನೆ ಅವರಿಗೆ 10 ನಿಮಿಷ ಬೇಕಾಗಿದ್ದವು. ಅಷ್ಟು ಹೊತ್ತಿಗೆ ಲೋಕಿ ನಿಧಾನವಾಗಿ ಟಿಂಬರ್ ಯಾರ್ಡ್ನ ಇನ್ನೊಂದು ತುದಿಯ ಕಡೆಗೆ ನಡೆದು ಹೋಗಿದ್ದ. ಸತ್ತವನ ಹೆಸರಿನೊಂದಿಗೆ ಮಾರನೆಯ ದಿನಪತ್ರಿಕೆಗಳಲ್ಲಿ ವಿವರಗಳು ಬಂದಿದ್ದವು. ಅವನು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಹೊಂದಿದವನಾಗಿದ್ದ. ಅಸಲು ಲೋಕಿಗೆ ಅದು ಅಗಾಧ ಅಂತ ನಿಸಿಯೇ ಇರಲಿಲ್ಲ. ಇಂಥವುಗಳನ್ನು ಮಾಡಿಸಿದ್ದು ಬಿಟ್ಟರೆ ದೊಡ್ಡೋರು ಲೋಕಿಯನ್ನು ಮತ್ಯಾವುದಕ್ಕೂ ಬಳಸುತ್ತಿರಲಿಲ್ಲ. ಪದೇ ಪದೇ ಕರೆಸುತ್ತಿರಲಿಲ್ಲ. ಕಾಣಬೇಕಾಗಿ ಬಂದರೂ ಅವರು ಜಿಮ್ಮಿಗೆ ಮೊದಲೇ ಹೇಳಿರುತ್ತಿದ್ದರು, ಅವನನ್ನು ಒಳಗೆ ಬಿಟ್ಟಾಗ ನೀನು ಆಚೆಗೆ ಹೋಗಬೇಡ.
ಏಕೆಂದರೆ ಲೋಕಿಯ ದೇಹದ ಭಾಷೆಯೇ ಅಂಥದ್ದು. ಅದು ಯಾವ ಹೊತ್ತಿಗೆ ಬೇಕಾದರೂ ಸಿಡಿಯಬಲ್ಲ ಅಗ್ನಿ ಪರ್ವತ. ಮದುವೆ ಮನೆಗೆ ಬಂದವನನ್ನು ಉಳಿದವರಿಗೆಲ್ಲ ಹೇಳುವಂತೆ ಊಟ ಮಾಡಿಕೊಂಡು ಹೋಗು ಅಂತ ಹೇಳಿ ಅವರು ನಿಲ್ಲಿಸಿಕೊಂಡಿರಲಿಲ್ಲ. ತಾನು ಊಟಕ್ಕೆ ನಿಲ್ಲುವುದು ಸರಿಯಲ್ಲ ಮತ್ತು ಅದು ತನ್ನ ಊಟದ ಜಾಗವೂ ಅಲ್ಲ ಎಂಬುದು ಸ್ವತಃ ಲೋಕಿಗೇ ಗೊತ್ತಿತ್ತು. ಅವನು ಮತ್ತೊಮ್ಮೆ ದೊಡ್ಡವರ ಕಾಲು ಮುಟ್ಟಿ ಹೊರಡಲು ಅನುವಾದ. ಆಗ ಮಾತಾಡಿದ್ದರು ಗಾಡ್ಫಾದರ್. ಹೊಸ್ಪ ಬಂದಿದ್ದಾನೆ, ಒಂದು ಕಣ್ಣಿಟ್ಟಿರು. ಆಳು ಎಷ್ಟಕ್ಕೆ ಬಾಳ್ತಾನೆ ಅಂತ ನೋಡು. ಒಬ್ಬನೇ ಇರೋ ಹಂಗಿದ್ದಾನೆ ಇವತ್ತಿನ ತನಕ. ಒಬ್ಬನೇ ಇದ್ರೆ ಪರವಾಗಿಲ್ಲ, ಆದ್ರೆ ಮುದುಕನ ಜೊತೆ ಸೇರ್ಕೊಂಡ ಅಂದ್ರೆ ಮಾತ್ರ ಅಪಾಯ. ನಮ್ಮ ಹುಡುಗರಿಗಿಂತ ಹೆಚ್ಚಾಗಿ ನೀನು ತೆಗೆಯೋ ಇನ್ಫಾರ್ಮೇಶನ್ ಮೇಲೇನೆ ನನಗೆ ನಂಬಿಕೆ ಜಾಸ್ತಿ. ಗೊತ್ತಾಯ್ತಲ್ಲ ನಾನು ಹೇಳಿದ್ದು ಅಂದಿದ್ರು. ಲೋಕಿ ಅವರತ್ತ ಕೃತಜ್ಞತೆಯಿಂದ ನೋಡಿದ್ದ. ಇವತ್ತು ಕ್ರಿಸ್ತು ಕುಟುಂಬದವರ ಕೆಳಮನೆಯ ಗರಾಜಿನಿಂದ ತನ್ನ ಥಳಗುಟ್ಟುವ ಕಡು ನೀಲಿ ಕಾರು ತೆಗೆಯುವಾಗ ಅದೆಲ್ಲ ಸಂಗತಿ ಯಾಕೆ ಅಷ್ಟೊಂದು ವಿವರವಾಗಿ ನೆನಪಾಯಿತೋ ಲೋಕಿಗೆ ಗೊತ್ತಿರಲಿಲ್ಲ. ನಾಳೆ ಇಷ್ಟು ಹೊತ್ತಿಗೆ ಈ ಮಹಾನಗರಿಯ ಭೂಗತ ಲೋಕದ ಹಿರಿಯನ ಮೇಲೆ ಸತತ 5 ಗುಂಡು ಹಾರಿಸಲಾಗುತ್ತದೆ ಎಂಬುದರ ಚಿಕ್ಕ ಕಲ್ಪನೆಯೇನಾದರೂ ಅವನಿಗಿತ್ತ? ಖಂಡಿತ ಇಲ್ಲ. ದೊಡ್ಡೋರ ಮಗಳ ಮದುವೆ ಮನೆಯಿಂದ ತುಂಬಾ ಉಲ್ಲಸಿತನಾಗಿ ಅವತ್ತು ಹೊರಬಿದ್ದಿದ್ದ ಲೋಕಿ. ದೊಡ್ಡೋರು ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ತೆಗೆಯುವುದೊಂದು ಕಷ್ಟದ ಕೆಲಸ ಅಂತ ಅಂದುಕೊಳ್ಳಲೇ ಇಲ್ಲ. ಮರುದಿನವೇ ಅವನು ಸರಿಯಾದೊಂದು ಲಿಂಕ್ ಹುಡುಕಿದ್ದ. ಅವಳ ಹೆಸರು ಅಂಜಾನಿ. ಇಂದಿರಾನಗರದಲ್ಲಿ 5 ಬೆಡ್ರೂಮಿನ ಬಂಗಲೆ ಮಾಡಿಕೊಂಡಿದ್ದಾಳೆ. ಬೆಳಗ್ಗೆ ಮನೆಯಿಂದ ಸಿಂಗಾರ ಮಾಡಿಕೊಂಡು ಅವಳು ಹೊರಬೀಳುವುದೇ ದಂತದ ಬಣ್ಣದ ಹಡಗಿನಂತಹ ಮರ್ಸಿಡಿಸ್ನಲ್ಲಿ. 1 ತಿಂಗಳಿಗೆ ಏನಿಲ್ಲ ಅಂದ್ರೂ 100 ಕೋಟಿಯ ಟರ್ನ್ ಓವರ್ ಇರುವ ಮಹಾನಗರಿಯ ಫ್ಲೆಶ್ ಟ್ರೇಡ್ನಲ್ಲಿ ಅವಳಿಗೆ 10% ಪಾಲಿದೆ. ಅಸಲು ಯಾರೂ ಕಲ್ಪಿಸಿಕೊಳ್ಳಲಾಗದಂತಹ ಅದ್ಭುತ ಮನೆತನಗಳ ಹುಡುಗಿಯರಿಂದ ಹಿಡಿದು ಸಾಫ್ಟ್ವೇರ್ ಇಂಡಸ್ಟ್ರಿಯ ಹಸೀನ್ ಚಹರೆಯ ಹುಡುಗಿಯರ ತನಕ ಎಂಥವರನ್ನು ಬೇಕಾದರೂ ಕರೆತಂದು ಒದಗಿಸಬಲ್ಲ ಅಂಜಾನಿ ಇವತ್ತಿಗೂ ಇನಾಯತ್ನ ಪ್ರೊಟೆಕ್ಷನ್ನಲ್ಲಿದ್ದಾಳೆ. ಭೂಗತ ಲೋಕದಲ್ಲಿ ಇನಾಯತ್ಗೆ ನಯಾ ಪೈಸೆಯ ಬೆಲೆ ಇಲ್ಲದಿರಬಹುದು. ಆದರೆ ಮಹಾನಗರಿಯಲ್ಲಿ ಯಾವ ಹುಡುಗಿ ಎಂಥ ಸರಹೊತ್ತಿನಲ್ಲಿ ಗುಟ್ಟಾಗಿ ಕಸುಬಿಗಿಳಿದರೂ ಅವಳು ಇನಾಯತ್ಗೊಂದು ಸಲಾಮು ಸಲ್ಲಿಸಿಯೇ ತೀರಬೇಕು. ಆ ವಿಷಯ ದೊಡ್ಡೋರಿಗೂ ಗೊತ್ತು. ಮಹಾನಗರಿಯಲ್ಲಿ 1 ವರ್ಷಕ್ಕೆ ಅನಾಮತ್ತು 100 ಕೋಟಿ ರೂಪಾಯಿಗಳ ಸಂಪಾದನೆ ಮಾಡುತ್ತದೆ ಬ್ರಾಥಲ್ ಇಂಡಸ್ಟ್ರಿ. ದೊಡ್ಡವರು ಸುಮ್ಮನೆ ಇಶಾರೆ ಮಾಡಿದರೆ ಸಾಕು, ಇನಾಯತ್ನ ಜಾಗದಲ್ಲಿ ದೊಡ್ಡೋರ ಕಡೆಯ ಹುಡುಗರೇ ಕುಳಿತು ಕೋಟ್ಯಂತರ ಗಳಿಸಬಹುದು. ಆದರೆ ಯಾರ ಮುಂದೋ ಒಂದೇ ಒಂದು ಸಲ ಅವರು ಅಂದಿದ್ದರಂತೆ, ಹೆಂಗಸರ ದುಡ್ಡಿಗೆ ಕಣ್ಣೀರು ಅಂಟಿಕೊಂಡಿರುತ್ತೆ, ನಮ್ಮಂಥವರು ಮುಟ್ಟಬಾರದು. ಹೀಗೆ ಮಾತನಾಡುವ ನೀಯತ್ತು ದೊಡ್ಡೋರಿಗೆ ಬಿಟ್ಟರೆ ಮತ್ಯಾರಿಗಿದೆ? ಅದಕ್ಕೆ ಅವರನ್ನು ಪೊಲೀಸರು ಕೂಡ ಗೌರವಿಸುತ್ತಾರೆ. ವರ್ಷದಲ್ಲಿ 2 ಸಲ ಮುಖ್ಯಮಂತ್ರಿ ಕೂಡ ದೊಡ್ಡೋರ ಮನೆಗೆ ಬಂದು ಹೋಗುತ್ತಾರೆ. ಅಂಥದ್ದನ್ನೆಲ್ಲ ದೊಡ್ಡೋರು ಯಾರಿಗೂ ಹೇಳಿ ಕೂಡ ಹೇಳಿಕೊಳ್ಳುವುದಿಲ್ಲ. ಅವರ ಅಪ್ಪಣೆ ಸಿಕ್ಕರೆ ಸಾಕು, ಏನನ್ನು ಬೇಕಾದರೂ ಅವರಿಗೋಸ್ಕರ ಮಾಡಿಬಿಡಲು ತಯಾರಾಗುವ ಹುಡುಗರು ಭೂಗತದ ತುಂಬ ಇದ್ದಾರೆ. ಆದರೆ ದೊಡ್ಡೋರು ಇದೊಂದು ಕೆಲಸವನ್ನು ಉಳಿದೆಲ್ಲ ಬಿಟ್ಟು ತನಗೇ ಒಪ್ಪಿಸಿದ್ದಾರಲ್ಲ, ಯಾಕೆ? ಯೋಚಿಸುತ್ತಲೇ ನಿಧಾನವಾಗಿ ಇಂದಿರಾನಗರದ ಕಡೆಗೆ ಡ್ರೈವ್ ಮಾಡುತ್ತಿದ್ದ ಲೋಕಿ. ಸೀಟಿನಲ್ಲಿ ಕುಳಿತವನ ತೊಡೆಗಳ ನಡುವೆ ಜೀನ್ಸ್ನ ಮುದುರುಗಳಲ್ಲಿ ಮಿರುಗುಟ್ಟುವ ಕರಿನಾಗರದಂತಹ ರಿವಾಲ್ವರ್ ಇತ್ತು. ಅವನು ಇಂದಿರಾನಗರಕ್ಕೆ ಹೋಗುತ್ತಿರುವುದು ಇವತ್ತೇ ಮೊದಲಲ್ಲ. ದೊಡ್ಡೋರ ಮಗಳ ಮದುವೆಯಾಗಿ 2 ತಿಂಗಳಾಗುತ್ತಾ ಬಂದಿದೆ. ಹೆಚ್ಚು ಕಡಿಮೆ ಪ್ರತಿನಿತ್ಯ ಹೋಗಿದ್ದಾನೆ. ಅಂಜಾನಿ ಅವನನ್ನು ಬೇಕಂತಲೇ 2 ಸಲ ಮೆರಿಡಿಯನ್ ಹೋಟೆಲಿಗೆ ಊಟಕ್ಕೆ ಕರೆದೊಯ್ದಿದ್ದಳು. ಅದನ್ನು ಇನಾಯತ್ ಕಣ್ಣಾರೆ ನೋಡಲಿ ಅಂತಲೇ. ಹೆಬ್ಬಂಡೆಯಂತಹ ಆಳು ಲೋಕಿ. ದೊಡ್ಡವರ ಗ್ಯಾಂಗಿನಲ್ಲಿ ಶಾಶ್ವತವಾಗಿ ಇರುವುದಿಲ್ಲವಾದರೂ ಅವರು ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡೇ ಮಾಡುತ್ತಾನೆ ಅಂತ ಇನಾಯತ್ಗೆ ಚೆನ್ನಾಗಿ ಗೊತ್ತು. ಅಂಥ ಲೋಕಿ ತನ್ನ ಇಂದಿರಾನಗರದ ಮನೆಗೆ ಬಂದು ಹೋಗುತ್ತಾನೆ ಅಂತ ಗೊತ್ತಾದರೂ ಸಾಕು, ಇನಾಯತ್ ತನ್ನನ್ನು ಇನ್ನೂ ಹೆಚ್ಚಿನ ಪ್ರೊಟೆಕ್ಷನ್ ಹಣ ಕೊಡುವಂತ ಕಾಡುವುದಿಲ್ಲ. ಅಂಜಾನಿ ಎಂಬ ಪಂಜಾಬಿ ಹೆಂಗಸಿಗೆ ಅಷ್ಟು ಸಾಕು.
ಆದರೆ ಲೋಕಿ ನಿಜಕ್ಕೂ ತನ್ನ ಮನೆಗೆ ಕೇವಲ ತನ್ನ ಮೇಲಿನ ಮೋಹಕ್ಕೆ ಬರುತ್ತಿಲ್ಲ ಎಂಬುದು ಅಂಜಾನಿಗೆ 2 ವಾರಗಳಲ್ಲಿ ಗೊತ್ತಾಗಿ ಹೋಗಿತ್ತು. ತನ್ನ ತಾಕತ್ತಿಗೆ ಹೋಲಿಸಿದರೆ ಸಲೀಸಾಗಿ ನೆಲಕ್ಕೆ ಹಾಕಿ ಹೊಸಕಿ ಬಿಡಬಹುದಾದಂತಹ ಚಿಕ್ಕ ಆಳು ಇನಾಯತ್. 10-20 ಚುರುಕಾದ ಹುಡುಗರನ್ನಿಟ್ಟುಕೊಂಡು ಕಸುಬಿನಲ್ಲಿರುವ ಹುಡುಗಿಯರ ಮುಖಕ್ಕೆ ರೇಸರ್ ಹಾಕಿಸುತ್ತಾನೆ ಎಂಬ ಭಯ ತನ್ನಂತಹ ಹೆಂಗಸಿಗೆ ಇರಬಹುದು. ಅಷ್ಟು ಬಿಟ್ಟರೆ ಲೋಕಿಯಂಥ ಆಳು ಇನಾಯತ್ನ ಸ್ನೇಹಕ್ಕಾಗಿ ಹಾತೊರೆಯಬೇಕಿಲ್ಲ. ಅವನನ್ನ ಪರಿಚಯ ಮಾಡಿಸು ಅಂತ ಆ ಪರಿ ಕೇಳಬೇಕಿಲ್ಲ. ಇದರಲ್ಲಿ ಬೇರೇನೋ ಉದ್ದೇಶವಿದೆ ಅಂತ ಗೊತ್ತು ಮಾಡಿಕೊಂಡಿದ್ದಳು ಅಂಜಾನಿ. ಬಾಯಿ ಬಿಟ್ಟು ಕೇಳುವ ಧೈರ್ಯ ಮಾತ್ರ ಮಾಡಿರಲಿಲ್ಲ. ಇವತ್ತಿನ ಸುಮಾರು 1 ತಿಂಗಳ ಹಿಂದೆ ಅಂಜಾನಿ ಮನೆಯ 5ನೇ ಬೆಡ್ರೂಮಿನಲ್ಲಿ ಆಗಷ್ಟೇ ಚಿಕ್ಕ ವಯಸ್ಸಿನ ಹುಡುಗಿಯೊಬ್ಬಳೊಂದಿಗೆ ಈಜಿ ಹಿತವಾಗಿ ಬೆವರುತ್ತ ಮಲಗಿದ್ದ ಲೋಕಿ. ಅವನ ಬಿರುಸಿಗೋ ಏನೋ ಹುಡುಗಿಯ ಪಕ್ಕೆಲುವುಗಳಲ್ಲಿ ಕೆಟ್ಟ ನೋವು. ಅವಳಿಗೊಂದು ಕೋಕ್ ಕುಡಿಯಲು ಕೊಟ್ಟ ಲೋಕಿ ಬಾಗಿಲ ಬಳಿ ಯಾರದೋ ಸದ್ದು ಕೇಳಿಸದಂತಾಗಿ ಸರಕ್ಕನೆ ತನ್ನ ರಿವಾಲ್ವಾರು ಕೈಗೆತ್ತಿಕೊಂಡಿದ್ದ. ಆದರೆ ಬಾಗಿಲಲ್ಲಿ ನಿಂತಿದ್ದವಳು ಅಂಜಾನಿ. ಇನಾಯತ್ ಬಂದಿದ್ದಾನೆ ಅಂತ ಪಿಸುಗುಟ್ಟಿದ್ದಳು. ಅಷ್ಟೇ. ಆತನಕ ತನ್ನೊಂದಿಗಿದ್ದ ಹುಡುಗಿ ಅಲ್ಲಿನ್ನೂ ಬಟ್ಟೆ ಹಾಕಿಕೊಳ್ಳದೆ ಕವುಚಿ ಕುಳಿತಿದ್ದಾಳೆ ಎಂಬುದನ್ನೂ ಲೆಕ್ಕಿಸದ ಲೋಕಿ ಶರ್ಟು ಹಾಕಿಕೊಂಡು ಪ್ಯಾಂಟಿನ ಕಿಸೆಯಲ್ಲಿ ರಿವಾಲ್ವಾರ್ ಇಟ್ಟುಕೊಂಡು ಮೀಟ್ ಮಾಡ್ಸು ನಡಿ ಅಂದಿದ್ದ. ಅವನ ಅವಸರದಲ್ಲೇ ಒಂದು ಅಸಹಜತೆ ಇತ್ತು. ಇನಾಯತ್ನನ್ನು 5 ಬೆಡ್ರೂಮ್ ಮನೆಯ ಲಿವಿಂಗ್ ರೂಮಿನಲ್ಲಿ ಕೂಡಿಸಿ ಬಂದಿದ್ದಳು ಅಂಜಾನಿ. ಒಳಬಾಗಿಲಲ್ಲಿ ಲೋಕಿಯನ್ನು ನೋಡಿದವನೇ ಇನಾಯತ್ ಥಟ್ಟನೆ ಎದ್ದು ನಿಂತು ನಮಸ್ಕಾರ ಮಾಡಿದ. ಈ ಮುಸ್ಲಿಂ ಭೂಗತದ ಮನುಷ್ಯರಿಗೆ ಇರೋ ವಿನಯ ಮಾತ್ರ ಅದ್ಭುತವಾದದ್ದು ಅನ್ನಿಸಿತ್ತು ಲೋಕಿಗೆ. ಅವನೆಡೆಗೆ ಲೋಕಿ ಸುಮ್ಮನೆ ಕೈ ಚಾಚಿದ. ಹ್ಯಾಂಡ್ ಶೇಕ್ ಮಾಡಿದವನಿಗೆ ಲೋಕಿಯ ಅಂಗೈ ಮುಟ್ಟಿದಾಗ ಕಬ್ಬಿಣದ ಹತೋಡ ಮುಟ್ಟಿದಂತೆ ಭಾಸವಾಗಿತ್ತು. ನನ್ನ ತಾಕತ್ತಿಗೆ ಲಾಯಕ್ಕಾಗಿರೋ ಕೆಲಸ ಯಾವುದಾದ್ರೂ ಇದ್ರೆ ಹೇಳಿ ಅಣ್ಣ ಅಂದಿದ್ದ ಇನಾಯತ್. ಭೇಟಿ ಮಾಡಿಸು ಅಂತ ಅವನು ಮಾಡುತ್ತಿದ್ದ ಒತ್ತಾಯಕ್ಕೂ ಇನಾಯತ್ನನ್ನು ಭೇಟಿ ಮಾಡಿದಾಗ ಲೋಕಿ ತೋರ್ಪಡಿಸಿದ ನಿರಾಸಕ್ತಿಗೂ ಅಸಲು ತಾಳೆಯಾಗದಿದ್ದುದು ಕಂಡು ಅಂಜಾನಿ ಆಶ್ಚರ್ಯಗೊಂಡಿದ್ದಳು. ಇನಾಯತ್ನನ್ನು ಭೇಟಿಯಾಗಲು ತನಗೆ ಚೂರೂ ಆಸಕ್ತಿ ಇರಲಿಲ್ಲ ಎಂಬಂತೆ ಮಾತನಾಡುತ್ತಿದ್ದ ಲೋಕಿ. ಆದರೆ ಅದಿಷ್ಟು ಮಾತಿನ ನಡುವೆ ದೊಡ್ಡೋರು ಅನ್ನೋದಿದೆಯಲ್ಲ, ಅದೆಲ್ಲ ಬರೀ ಹೆಸರಿಗೆ ಅಷ್ಟೇ. ಅವರ ಮನೆಗೆ ಅವರು ದೊಡ್ಡೋರು, ನಮಗೆ ಸಿಗೋ ಭಾಗ್ಯ ಏನು? ಎಷ್ಟು ದಿನ ಅಂತ ಹೀಗೆ ಇರೋಣ? ನಾವು ದುಡ್ಡು ಕಾಣೋದು ಬ್ಯಾಡ್ವಾ? ನಂಗೇನು ಅವರ ಋಣ ಇಲ್ಲ. ಬೇರೆ ಯಾವುದಾದ್ರೂ ಲೈನ್ ಸಿಕ್ಕರೆ ಮಾಡೋಕೆ ರೆಡಿ. ಅಂಥದ್ದೇನಾದ್ರೂ ಇದ್ರೆ ಹೇಳು. ಈ ಹೆಂಗಸರ ದುಡ್ಡು ಮಾತ್ರ ಬ್ಯಾಡ ಅಂದಿದ್ದ. ಕ್ಷಣದ ಮಟ್ಟಿಗೆ ಇನಾಯತ್ನ ಕಣ್ಣು ಹೊಳೆದಿದ್ದನ್ನು ಅಂಜಾನಿ ಗಮನಿಸಿರಲಿಲ್ಲ. ಲೋಕಿ ಗಮನಿಸಿದ್ದ. ತಾನು ಬಿಟ್ಟ ಬಾಣ ನೇರವಾಗಿ ಎಲ್ಲಿಗೆ ಹೋಗಿ ತಾಕುತ್ತದೆ ಎಂಬುದು ಲೋಕಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಈ ಅಪರಾತ್ರಿಯಲ್ಲಿ ಹೋಗಿ ಇನಾಯತ್ ಆ ವ್ಯಕ್ತಿಯನ್ನು ಭೇಟಿ ಮಾಡಲಾರ. ಆದರೆ ಇಂದಲ್ಲ ನಾಳೆ ಆ ವ್ಯಕ್ತಿಗೆ ಸುದ್ದಿ ತಲುಪಿಯೇ ತಲುಪುತ್ತದೆ. ತನಗೆ ಬೇಕಾದದ್ದೂ ಅದೇ. ಅಂದ್ಹಾಗೆ ಆ ವ್ಯಕ್ತಿಯ ಹೆಸರು ಕಿರೀಟಿ. ಅವನನ್ನು ಒಂದು ಸಲಕ್ಕೂ ತಾನು ನೋಡಿಲ್ಲ. ಯಾವ ಪೇಪರ್ನಲ್ಲೂ ಅವನ ಫೋಟೋ ಬಂದಿಲ್ಲ. 6 ಅಡಿ ದಾಟಿ 1 ಇಂಚು ಇದ್ದಾನಂತೆ. ನೋಡಿದ ತಕ್ಷಣ ಚುರುಕು ಮನುಷ್ಯ ಅಂತ ಗೊತ್ತಾಗಿ ಹೋಗುತ್ತೆ. ಹಾಗಿದ್ದಾನಂತೆ. ಬಾಂಬೆಯಿಂದ ಬಂದವನು ಅಂತಾರೆ. ಬಂದದ್ದೇ ಫ್ಲೈಟಿನಲ್ಲಂತೆ. ಇವತ್ತಿನ ತನಕ ಯಾರೆಂದರೆ ಯಾರೂ ಹಾಗೆ ಫೋನು ಮಾಡಿ ದೊಡ್ಡೋರಿಗೆ ಕೊಡಿ ಅಂದಿರಲಿಲ್ಲ. ಕಿರೀಟಿ ಅಂದಿದ್ದನಂತೆ. ಹಾಗಂತ ಜಿಮ್ಮಿ ಹೇಳುತ್ತಿದ್ದ. ಮನುಷ್ಯ ಅಂಡರ್ವರ್ಲ್ಡ್ನವನು ಅನ್ನಿಸೋದಕ್ಕಿಂತ ಪಕ್ಕ ವ್ಯಾಪಾರಸ್ಥ ಅನ್ನಿಸ್ತಾನೆ. ಆದರೂ ತೋಳುಗಳಲ್ಲಿ ಸಾಕಷ್ಟು ತಾಕತ್ತಿರೋ ಹಾಗಿದೆ. ಗುಂಡಿಗೆ ಕೂಡ ಸಣ್ಣದಲ್ಲ. ಇಲ್ದೇ ಇದ್ರೆ ದೊಡ್ಡೋರ ಮುಂದೆ ಹಾಗೆ ಕೂತು ಸಿಗರೇಟು ಸೇದುತ್ತಾ ಬಿಸಿನೆಸ್ ಮಾತಾಡೋಣ ಅಂತ ಇರಲಿಲ್ಲ. ಕಣ್ಣು ಕೂಡ ಚೂಪು ಚೂಪು. ಮಾತಾಡುವಾಗ ಉಗುರು ಕಡಿತಾನೆ. ಉಗುರು ಕಡಿಯುವಾಗ ನರಿಥರ ಕಾಣಿಸ್ತಾನೆ. ಕಿರೀಟಿ ದಿ ಡೇಂಜರಸ್. ಅವನ ಜೊತೆಗೆ 15 ನಿಮಿಷಕ್ಕಿಂತ ಜಾಸ್ತಿ ಮಾತಾಡ್ಲೇ ಇಲ್ಲವಂತೆ ದೊಡ್ಡೋರು. ಏನಂದೆ ಹೆಸರು? ಕಿರೀಟ್ ಅಲ್ವಾ? ಆಯ್ತು ಕಿರೀಟ್, ಒಂದು ಮಾತು ಹೇಳ್ತೀನಿ ಕೇಳು. ಇದು ಬೆಂಗಳೂರು. 50 ವರ್ಷ ಆಗ್ತಾ ಬಂತು ನಾವು ಆಳೋಕ್ ಶುರು ಮಾಡಿ. ಬಾಂಬೆ ಜನ ಇಲ್ಲಿಗೆ ಬರೋ ಮಾತು ಸುಳ್ಳು. ನಮಗೆ ಇಲ್ಲಿರೋದೇ ಸಾಕು. ಬೇರೆ ದಂಧೆಗಳು ಯಾವುವೂ ಬ್ಯಾಡ. ನಿನ್ನ ತಾಕತ್ತಿನ ಮೇಲೆ ನೀನ್ ಏನಾದರೂ ಮಾಡೋದಿದ್ರೆ ಮಾಡ್ಕೋ.
ಬಾಂಬೆಯಿಂದ ಜನನ ತರೋಕೆ ನಾವು ಬಿಡೋದಿಲ್ಲ. ಗೆಟಪ್ ಅಂದವರೇ ಅವನಿಗೊಂದು ಹ್ಯಾಂಡ್ ಶೇಕ್ ಕೂಡ ಮಾಡದೆ ದೊಡ್ಡೋರು ಹೊರಟು ಹೋದ್ರಂತೆ. ಇಷ್ಟಕ್ಕೂ ಕಿರೀಟಿ ಬಾಂಬೆಯಿಂದ ಜನ ತಂದು ಇಲ್ಲಿ ಮಾಡ್ತೀನಿ ಅಂತ ಹೊರಟಿರೋದು ಡ್ರಗ್ ಬಿಸಿನೆಸ್. ದೊಡ್ಡವರಿಗೆ ಅದು ಇಷ್ಟವಿಲ್ಲ. ಮಕ್ಕಳು ಮೊಮ್ಮಕ್ಕಳು ಇರೋ ಮನುಷ್ಯ. ದುಡ್ಡು ಬರಬೇಕು ನಿಜ, ಆದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಣಗಳ ಮೇಲೆ ಹರ್ಕೊಂಡು ಬರಬೇಕಾ ಅಂದಿದ್ರಂತೆ. ನ್ಯಾಯ ಅಂದ್ರೆ ಅದು. ಯಾವತ್ತು ಅವರು ನ್ಯಾಯ ತಪ್ಪಿ ಮಾತಾಡಿದ್ದಾರೆ? ಎದ್ದು ಹೋಗುವಾಗ ಕಿರೀಟಿ ಕಡೆಗೆ ತಿರುಗಿ ನೋಡಿದ್ರಂತಲ್ಲ, ಕಸಾನ ನೋಡ್ದ ಹಂಗೆ ನೋಡಿದ್ರಂತೆ. ಅದೆಲ್ಲ ಅವರ ಮಗಳ ಮದುವೆಗೆ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ನಡೆದಿದ್ದು. ಮದುವೆ ದಿನ ಹೋದ ತನಗೆ ಅವರು ಅದಕ್ಕೆ ಈ ಕೆಲಸ ಹೇಳಿದ್ದು. ಕಿರೀಟಿ ಬಗ್ಗೆ ಇನ್ಫಾರ್ಮೇಶನ್ ತೆಗಿ. ಅವನು ಮಾಡೋದಿದ್ರೆ ಏನು ಕಸಬಾದ್ರೂ ಮಾಡ್ಕೊಂಡು ಹೋಗ್ಲಿ. ಆದರೆ ಈ ಮುದುಕನ ಜೊತೆ ಅವನು ಸೇರ್ಕೊಂಡು ಬಿಟ್ರೆ ಕಷ್ಟ. ಮುದುಕ ಬರೀ ಆಸೆ ಬುರ್ಕ. ದುಡ್ಡು ಬರುತ್ತೆ ಅಂದ್ರೆ ಎಂಥ ದುಡ್ಡು ಅಂತಾನೂ ನೋಡೋನಲ್ಲ. ಅದಕ್ಕೆ ಹೇಳ್ತಾ ಇರೋದು, ಕಿರೀಟಿ ಬಗ್ಗೆ ಇನ್ಫಾರ್ಮೇಶನ್ ತೆಗಿ. ಬಾಂಬೆಯಿಂದ ಬಂದ ಕಿರೀಟಿ ಅನ್ನೋ ಆರ್ಡಿಯ ಆಜಾನುಬಾಹು ತಂದಿರೋದು ಡ್ರಗ್ ಅಂದ ಮೇಲೆ ಅವನು ಮಹಾನಗರಿಯ ಜಾಯಿಂಟುಗಳಿಗೆಲ್ಲ ಸರಬರಾಜು ಮಾಡಲೇಬೇಕು. ಹುಡುಗಿಯರನ್ನ ಜೊತೆಗಿಟ್ಟುಕೊಂಡು ಹೋದ್ರೆ ತಾನೇ ಜಾಯಿಂಟುಗಳೊಳಕ್ಕೆ ಎಂಟ್ರಿ ಸಿಗೋದು. ಬೆಂಗಳೂರಿನಲ್ಲಿ ಹುಡುಗಿಯರ ತನಕ ಅವನನ್ನ ತಲುಪಿಸಬೇಕು ಅಂದ್ರೆ ಅದಕ್ಕೆ ಇನಾಯತ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ಲೋಕಿ ತಾನು ತಲುಪಬೇಕಾದ ಗಮ್ಯಕ್ಕೆ ತಲುಪಿದ್ದ. ಅದೇ ಅಂಜಾನೆಯ ಬಂಗಲೆಯಲ್ಲಿ ಅವನನ್ನು 4 ಬಾರಿ ಭೇಟಿಯಾಗಿದ್ದ. ದೊಡ್ಡೋರ ಬಗ್ಗೆ ತನ್ನ ಜೀವನದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಾತ್ಸಾರದ ದನಿಯಲ್ಲಿ ಮಾತನಾಡಿದ್ದ. ಆ ಪ್ರತಿ ಮಾತು ಇನಾಯತ್ ಮೂಲಕ ಕಿರೀಟಿಗೆ ತಲುಪುತ್ತವೆ ಅನ್ನೋದು ಲೋಕಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. 2ನೇ ತಿಂಗಳು ಮುಗಿಯುವ ಹೊತ್ತಿಗೆ ಲೋಕಿ ಅಂದುಕೊಂಡ ಕೆಲಸ ಆಗಿಯೂ ಹೋಗಿತ್ತು. ಒಂದು ಪಾರ್ಟಿ ಇದೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತಿದ್ದಾರೆ, ಮೀಟ್ ಮಾಡ್ತೀರಾ? ಕೇಳಿಯೇ ಬಿಟ್ಟಿದ್ದ ಇನಾಯತ್. ಅವನು ಬಾಯಿ ಬಿಟ್ಟು ಹೇಳದಿದ್ದರೂ ತನ್ನನ್ನು ಭೇಟಿಯಾಗಲು ಬಯಸುತ್ತಿರುವವನು ಕಿರೀಟಿಯಲ್ಲದೆ ಬೇರ್ಯಾರೂ ಅಲ್ಲ ಎಂಬುದು ಲೋಕಿಗೆ ಖಚಿತವಾಗಿತ್ತು. ಆ ಭೇಟಿಗೆ ಅಂತಲೇ ಲೋಕಿ ಇವತ್ತು ರಾತ್ರಿ ತನ್ನ ಕಡುನೀಲಿ ಕಾರಿನಲ್ಲಿ ಕುಳಿತು ತೊಡೆಯ ಮಧ್ಯೆ ರಿವಾಲ್ವಾರ್ ಇಟ್ಟುಕೊಂಡು ಹೊರಟಿದ್ದ. ಹೊರಡುವ ಮುನ್ನ ಒಮ್ಮೆ ದೊಡ್ಡವರಿಗೆ ಫೋನು ಮಾಡಿ ಈ ತನಕ ನಡೆದದ್ದನ್ನೆಲ್ಲ ವಿವರಿಸಿ ಇವತ್ತು ಕಿರೀಟಿಯ ಭೇಟಿ ಆಗೋದಿದೆ ಅಂತ ಹೇಳಲ ಅಂದುಕೊಂಡನಾದರೂ ಇಂಥ ವಿಷಯಗಳನ್ನು ಜಿಮ್ಮಿ ಜೊತೆಗೆ ಕೂಡ ಫೋನ್ನಲ್ಲಿ ಚರ್ಚಿಸೋದನ್ನ ದೊಡ್ಡವರು ಇಷ್ಟಪಡುವುದಿಲ್ಲ ಎಂಬುದು ನೆನಪಾಗಿ ಸುಮ್ಮನಾಗಿದ್ದ. ಬಹುಶಃ ಮರುದಿನ ಇಷ್ಟು ಹೊತ್ತಿಗಾಗಲೇ ಗಾಡ್ಫಾದರ್ ಮೇಲೆ ಅನಾಮತ್ತು 5 ಗುಂಡು ಹಾರಿಸಲಾಗಿರುತ್ತದೆ ಅಂತ ಗೊತ್ತಾಗಿದ್ದರೆ ಖಂಡಿತವಾಗಿಯೂ ಲೋಕಿ ಭೂಗತ ಲೋಕದ ನಿಯಮ ಮುರಿದು ದೊಡ್ಡವರಿಗೊಂದು ಫೋನ್ ಮಾಡಿಯೇ ಬಿಡುತ್ತಿದ್ದ. ಆದರೆ ನಡೆಯಲಿರುವ ಭಯಾನಕ ಹತ್ಯೆಯನ್ನು ಅವನಾದರೂ ಹೇಗೆ ಊಹಿಸಲು ಸಾಧ್ಯವಿತ್ತು? ಇಂದಿರಾನಗರದ ಅಂಜಾನೆಯ ಬಂಗಲೆಯಲ್ಲಿ ಅವನಿಗೊಂದು ಮೆಸೇಜ್ ಇತ್ತು. ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಬ್ರಿಗೇಡ್ಸ್ನ ಮಧ್ಯದಲ್ಲಿರುವ ಹೋಟೆಲ್ ಮೆಟ್ರೋಪೋಲೋದಲ್ಲಿ ನಿಮಗೋಸ್ಕರ ಕಾಯುತ್ತಿರುತ್ತೇನೆ. ನಾನು ಹೇಳಿದ ಪಾರ್ಟಿ ಅಲ್ಲಿಗೆ ಬರುತ್ತಾರೆ ಅಂತ ಮೆಸೇಜ್ ಇಟ್ಟು ಹೋಗಿದ್ದ ಇನಾಯತ್. ಫೈನ್. ಅದಕ್ಕಿಂತ ಪ್ರಶಸ್ತವಾದ ಸಮಯ ಯಾವುದು? ರಾತ್ರಿಯಿಡೀ ನಡೆದ ಡಿಸ್ಕೋ ಆಗಷ್ಟೇ ಮುಗಿದು ಎಲ್ಲರೂ ಹೊರಟು ಹೋಗಿರುತ್ತಾರೆ. ಹೆಚ್ಚೆಂದರೆ ಮೆಟ್ರೋಪೋಲೋದ ಡಿಸ್ಕ್ ರೂಮ್ನ ನೆಲ ಒರೆಸೋ ಒಬ್ಬಿಬ್ಬರು ಹುಡುಗರಿರುತ್ತಾರೆ. ಕಿರೀಟಿ ಎಂಬ ನರೆಯೊಂದಿಗೆ ಕೂತು ಮಾತನಾಡಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದಕ್ಕೆ ಅದೇ ಸರಿಯಾದ ಜಾಗ ಮತ್ತು ಟೈಮು ಅಂದುಕೊಂಡ ಲೋಕಿ. ಅವತ್ತೇಕೋ ಮಾಮೂಲಿಗಿಂತ ಜಾಸ್ತಿ ಹಸಿದಿದೆ ದೇಹ ಅನ್ನಿಸುತ್ತಿತ್ತು. ಇಂದಿರಾನಗರದ ಬಂಗಲೆಯ 5ನೇ ರೂಮಿಗೆ ಅವನು ಸ್ವಲ್ಪ ಪಳಗಿದಂತೆ ಕಾಣುತ್ತಿದ್ದ ಒಬ್ಬ ಹುಡುಗಿಯನ್ನೇ ಕರೆದೊಯ್ದ. ಅಂಜಾನಿ ಕೊಟ್ಟ ವಿಸ್ಕಿ ಬಾಟಲು ಅವಳಿಗೆ ಹಿಂತಿರುಗಿಸಿ ಅದರಿಂದ ಕೇವಲ 1 ಪೆಗ್ ಮಾತ್ರ ಗಂಟಲಿಗೆ ಬಸಿದುಕೊಂಡಿದ್ದ. ಕೋಣೆ ಹೊಕ್ಕವನು ಮೊದಲು ಆರಿಸಿದ್ದೇ ದೀಪ. ಹುಡುಗಿಯ ಉಡುಪನ್ನೊಮ್ಮೆ ಸುಮ್ಮನೆ ಅಭ್ಯಾಸದಿಂದ ಎಂಬಂತೆ ತಡಕಿ ನೋಡಿದ. ಆನಂತರ ಸಣ್ಣಗೆ ವಿಷಲ್ ಮಾಡುತ್ತಾ ಅವನು ರಿವಾಲ್ವಾರ್ ತೆಗೆದು ಡ್ರಾವರಿನಲ್ಲಿಟ್ಟು ಜೀನ್ಸ್ ಬಿಚ್ಚಿ ಟೀ ಶರ್ಟ್ ಬಿಚ್ಚಿ ಅವಳ ಪಕ್ಕದಲ್ಲಿ ಬಂದು ನಿಂತ. ಅಷ್ಟು ಹೊತ್ತಿಗಾಗಲೇ ಯಾಕೋ ಅವನಿಗೆ ಹಸಿವು. ನಾಳೆ ನಡೆಯಲಿದ್ದ ಗುಂಡಿನ ದಾಳಿಯ ಬಗ್ಗೆ ಕೊಂಚವಾದರೂ ಸುಳಿವಿದ್ದಿದ್ದರೆ ಅವನು ಹಾಗೆ ವರ್ತಿಸುತ್ತಿದ್ದನಾ? ನೋ ಚಾನ್ಸ್. ತಾನು ಬದುಕಿರುವ ತನಕ ದೊಡ್ಡವರ ಮೇಲೆ ದಾಳಿಯಾಗೋದಾ? ಲೋಕಿ ಆ ಕ್ಷಣದಲ್ಲಿ ಅದೆಲ್ಲ ಯೋಚನೆಯನ್ನೂ ತಲೆಯಿಂದ ಕೊಡವಿ ಪಕ್ಕದಲ್ಲಿದ್ದ ಹುಡುಗಿಯನ್ನು ಹತ್ತಿರ ಕೆಳೆದುಕೊಂಡ. ಶುದ್ಧ ಹುಡುಗಾಟದ ಹುಡುಗಿ. ಕತ್ತಲಲ್ಲಿ ಸುಮ್ಮನೆ ಕೈ ಸರಿಸಿದ್ದಳು.
ಬೆತ್ತಲೆಯಾಗಿ ಅಂಗಾತ ಮಲಗಿದ್ದವನ ಮೈ ಜುಮ್ಮೆಂದು ಹೋಗಿತ್ತು. ಅವಳು ತನಗೇ ಗೊತ್ತಿಲ್ಲದೆ ಮುಷ್ಟಿಯನ್ನು ಇದ್ದಕ್ಕಿದ್ದಂತೆ ಬಿಗಿಗೊಳಿಸಿ ಸಣ್ಣಗೆ ಚೀರಿದ್ದಳು. ಇಟ್ಸ್ ಆನ್ ಅನಿಮಲ್. ರಾತ್ರಿಯ 3ನೆಯ ಜಾವದ ಹೊತ್ತಿಗೆ ಲೋಕಿಯ ಮುಖದಲ್ಲಿ ತೃಪ್ತ ನಗೆಯಿತ್ತು. ಕಟ್ಟು ಬಿಚ್ಚಿ ನೆಲದ ಮೇಲೆ ಚೆಲ್ಲಿದ ಸೊಪ್ಪಿನಂತಾಗಿತ್ತು ಹುಡುಗಿ. ಅವಳು ಈ ಸದ್ಯಕ್ಕೆ ಏನು ಮಾಡಿದರೂ ಏಳಲಾರಳು ಅನ್ನಿಸಿದ್ದರಿಂದ ಲೋಕಿ 2:45 ಹೊತ್ತಿಗೆ ಮಂಚದ ಮೇಲಿನಿಂದ ಸ್ಪ್ರಿಂಗಿನಂತೆ ಎದ್ದು ಉಡುಪು ಧರಿಸಿದ್ದ. ಚಕಚಕನೆ ಬೂಟು ಕಟ್ಟಿಕೊಂಡ. ತನ್ನ ಗಿಡ್ಡನೆಯ ಗುಂಗುರು ಕೂದಲನ್ನು ಕನ್ನಡಿಯ ಮುಂದೆ ನಿಂತು ಬ್ರಷ್ ಮಾಡಿಕೊಂಡ. ದಣಿದು ಮಲಗಿದ ಹುಡುಗಿಯ ದಿಂಬಿನಡಿಗೆ ನೋಟುಗಳ ಕಂತೆಯೊಂದನ್ನಿಟ್ಟು ತೆಗೆದಿಟ್ಟಿದ್ದ ತನ್ನ ರಿವಾಲ್ವಾರನ್ನು ಜೀನ್ಸಿನ ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಅಂಜಾನೆಯ ಬಂಗಲೆಯಿಂದ ಹೊರಬಿದ್ದವನು 13ನೇ ನಿಮಿಷಕ್ಕೆ ಸರಿಯಾಗಿ ಬ್ರಿಗೇಡ್ಸ್ನ ನಡುಮಧ್ಯದ ಮೆಟ್ರೋಪೋಲೋ ಹೋಟೆಲಿನ ಮುಂದೆ ಕಾರಿನ ಬ್ರೇಕು ಹಾಕಿದ್ದ. ಅದೇ ನಮಸ್ಕಾರ, ಅದೇ ಮುಸ್ಲಿಂ ಭೂಗತರ ವಿನಯ. ಇನಾಯತ್ ಬಾಗಿಲಲ್ಲೇ ನಿಂತಿದ್ದ. ಡಿಸ್ಕೋ ಜಾಯಿಂಟ್ ಪೂರ್ತಿ ಬರಿದಾಗಿತ್ತು. ನೆಲವರೆಸುವ ಹುಡುಗರೂ ಇರಲಿಲ್ಲ. ಒಳಕ್ಕೆ ನಡೆದ ಲೋಕಿಗೆ ಯಾರೂ ಕಾಣಲಿಲ್ಲ. ಆಶ್ಚರ್ಯವೆಂಬಂತೆ ಸ್ವತಃ ಇನಾಯತ್ ಒಳಬಂದು ಹೋಟೆಲಿನ ಬಾರ್ ಕೌಂಟರ್ನೊಳಕ್ಕೆ ಹೋಗಿ ಡ್ರಿಂಕ್ ರೆಡಿ ಮಾಡ್ಲಾ ಅಂತ ಕೇಳುವವನ ಹಾಗೆ ನಿಂತ. ಆ ಅಪರಿಚಿತ ಜಾಗದಲ್ಲಿ ಇಷ್ಟು ಹೊತ್ತಿನಲ್ಲಿ ಒಂದು ಪೆಕ್ ಕೂಡ ಅಳೆದು ಕುಡಿಯಬೇಕು ಎಂಬ ಭೂಗತದ ನಿಯಮವನ್ನು ಲೋಕಿ ಮರೆಯಲಿಲ್ಲ. ಡ್ರಿಂಕ್ ಬೇಡ ಎಂಬಂತೆ ಕೈ ಅಲುಗಿಸಿದ. ಅವನ ಮುಖ ಭಯವಾಗುವಷ್ಟು ಗಂಭೀರವಾಗಿತ್ತು. ಅವಶ್ಯಕತೆ ಬಿದ್ದರೆ ಇನಾಯತ್ನನ್ನು ಇದೇ ಬಾರ್ ಕೌಂಟರ್ನಿಂದ ಕೈ ಹಾಕಿ ಎತ್ತಿಕೊಂಡು ಬರಿಗೈಯಲ್ಲೇ ಹಿಸುಕಿ ಕೊಂದುಬಿಟ್ಟೇನು ಎಂಬಂತೆ ಅವನು ನಿಂತಿದ್ದ. ಆಗ ಬಂದ ಕಿರೀಟಿ. ಅವನು ಬಾರ್ ಕೌಂಟರ್ನ ಒಳಗಿದ್ದ ಕೋಣೆಯಿಂದಲೇ ಹೊರಕ್ಕೆ ಎಮರ್ಜ್ ಆಗಿದ್ದ. ತಾನು ಕೇಳಿಸಿಕೊಂಡದ್ದು ನಿಜ. ತೋಳುಗಳಲ್ಲಿ ಕುದುರೆಗಿರುವಂತ ತಾಕತ್ತಿರುವ ಆಜಾನುಬಾಹು, ಕಣ್ಣುಗಳಲ್ಲಿ ಶುದ್ಧ ನರಿಹೊಳಪು, ಭೂಗತದ ಕತ್ತಲಲ್ಲಿ ಚೆನ್ನಾಗಿಯೇ ಪಳಗಿದ ಮನುಷ್ಯ ಒಳಗೆ ಪಿಸ್ತೂಲು ಇಟ್ಟಿದ್ದಾನು. ತನ್ನ ಹತ್ತಿರವೂ ರಿವಾಲ್ವಾರ್ ಇದೆ. ಆದರೂ ಒಂದೇ ಸಲಕ್ಕೆ ಮೈಮೇಲೆ ಬಿದ್ದರೆ ಇಬ್ಬರನ್ನು ಇದೇ ಬಾರ್ ಕೌಂಟರ್ನಲ್ಲೇ ತೀರಿಸಿ ಈ ಹೋಟೆಲ್ನಿಂದ ಹೊರಬೀಳುತ್ತೇನೆ ಅಂದುಕೊಂಡ ಲೋಕಿ. ಅವನ ಮುಖದಲ್ಲಿ ಅಂಥದ್ದೊಂದು ಕಾನ್ಫಿಡೆನ್ಸ್ ಇತ್ತು. ಸಿಗರೇಟ್ ಕೇಳಿದ್ದ ಕಿರೀಟಿ. ಬಿಸಿನೆಸ್ ಮಾತಾಡೋಣ ಅಂದ ಲೋಕಿ. ಯಾಕೋ ಒಂದು ದೊಡ್ಡ ಕದನಕ್ಕೆ ಅವನ ಮೈ ಮನಸ್ಸು ಅಣಿಯಾಗುತ್ತಿದ್ದಂತಿದ್ದವು. ದೊಡ್ಡೋರನ್ನ ಬಿಟ್ಟು ಈ ಕಡೆಗೆ ಬರ್ತೀಯಾ? ಡ್ರಗ್ ಟ್ರೇಡ್ ಇದೆ, ಕೋಟಿಗಟ್ಲೆ ದುಡ್ಡಿದೆ, ನಂಗೆ ಜನ ಬೇಕು, ನಿಂಥರ ಟಫ್ ಆಗಿರೋರು. ಆದ್ರೆ ನೀನು ದೊಡ್ಡವರನ್ನ ಬಿಟ್ಟು ಬರ್ತೀಯಾ? ಕೇಳಿತ್ತು ನರಿ. ಇವಾಗ್ಲೂ ನಾನು ಅವರ ಮನುಷ್ಯ ಅಲ್ಲ, ಬಿಟ್ಟು ಬರೋಕೇನಿದೆ ಅಂದವನೇ ಲೋಕಿ ತನ್ನ ಜೇಬಿನಿಂದ ಸಿಗರೇಟ್ ಪ್ಯಾಕು ತೆಗೆದು ಅದರಿಂದ ಒಂದು ಸಿಗರೇಟ್ ಹೊರಕ್ಕೆಳೆದುಕೊಂಡ. ಅಷ್ಟೇ ಅವನು ಮಾಡಿದ ತಪ್ಪು. ಅವನ ಬಲಗೈಯಲ್ಲಿ ಸಿಗರೇಟ್ ಪ್ಯಾಕ್ ಇತ್ತು, ಎಡಗೈ ಬಾರ್ ಕೌಂಟರ್ನ ಮೇಲಿತ್ತು. ಕ್ಷಣಾರ್ಧದೊಳಗಾಗಿ ಸೊಂಟದಲ್ಲಿದ್ದ ರಿವಾಲ್ವಾರ್ ಹೊರಕ್ಕೆ ಹಿರಿಯಬಹುದಾಗಿತ್ತಾದರೂ ಅವನ ಎರಡೂ ಕೈಗಳನ್ನು ರಪ್ಪನೆ ಹಿಡಿದುಕೊಂಡು ಬಿಟ್ಟರು ಕಿರೀಟಿ ಮತ್ತು ಇನಾಯತ್. ಲೋಕಿ ಕಡೇ ಪಕ್ಷ ಬೆಚ್ಚಿ ಕೂಡ ಬೀಳಲಿಲ್ಲ. ಕೈ ಹಿಡಿದುಕೊಂಡಿದ್ದ ಅವರಿಬ್ಬರನ್ನು ಅನಾಮತ್ತಾಗಿ ಬಾರ್ ಕೌಂಟರ್ನಿಂದ ಈಚೆಗೆಳೆದು ನೆಲಕ್ಕೆ ಕೆಡವಿ ತುಳಿದು ಹಾಕಿಬಿಡುವಷ್ಟು ಶಕ್ತಿ ಖಂಡಿತವಾಗಿಯೂ ಅವನಲ್ಲಿತ್ತು. ಅವನು ತನ್ನ ಕೈಗಳನ್ನು ಕೊಸರಿಸಿಕೊಳ್ಳತೊಡಗಿದ. ಇನ್ನೊಂದು ಕ್ಷಣ ಅವನ ಪ್ರಯತ್ನ ಮುಂದುವರೆದಿದ್ದರೂ ಕಿರೀಟ್ ಮತ್ತು ಇನಾಯತ್ ತಮ್ಮ ಪಟ್ಟು ಸಡಿಲಿಸಿಬಿಡುತ್ತಿದ್ದರು. ಆದರೆ ಅಷ್ಟರಲ್ಲಿ ಡಿಸ್ಕೋ ಹಾಲ್ನ ಪರದೆಗಳ ಹಿಂದಿನಿಂದ ದೊಡ್ಡ ಎತ್ತರದ ಆಕೃತಿಯೊಂದು ನಡೆದು ಬಂದು ಕೈ ಕೊಸರುತ್ತಿದ್ದ ಲೋಕಿಯ ಕೊರಳಿಗೆ ಹಿಂದಿನಿಂದ ಒಂದು ಕೇಬಲ್ ವೈರ್ ಹಾಕಿ ಬಲವಾಗಿ ಸುತ್ತಿಬಿಟ್ಟ. ಲೋಕಿಗೆ ಗೊತ್ತಾಗಿ ಹೋಗಿತ್ತು, ಇದು ಕೊನೆಯ ಸ್ಟ್ರಗಲ್. ಆದರೆ ಕೈಗಳನ್ನು ಕೊಸರಿಸಿಕೊಳ್ಳಲಾಗುತ್ತಿಲ್ಲ. ಹಿಂದುಗಡೆಯಿಂದ ಕೇಬಲ್ ಬಿಗಿದವನು ಇವರಿಬ್ಬರಿಗಿಂತ ಬಲಿಷ್ಠ. ಕೇಬಲ್ ತನ್ನ ಕೊರಳ ಸೆರೆಗಳನ್ನು ಬಿಗಿಯುತ್ತಿದೆ. ಕೊಸರಿಕೊಳ್ಳುವ ಕೈಗಳು ಸೋಲುತ್ತಿವೆ. ಉಸಿರು ಕ್ಷೀಣ. ಕಿರೀಟಿಯ ಕೈಗಳು ಮತ್ತೂ ಬಲವಾಗಿ ತನ್ನ ಕೈಯನ್ನು ಅದುಮಿ ಹಿಡಿಯುತ್ತಿವೆ. ತನಗಿನ್ನು ಕೊಸರಿಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಕೇಬಲ್ ವೈರು ಕೊರಳು ಕತ್ತರಿಸುತ್ತಿದೆ. ತನ್ನಂಥವನಿಗೂ ಹೀಗೆಲ್ಲ ಆಗಿಬಿಡಲು ಸಾಧ್ಯವಾ? ಪಕ್ಕನೆ ಹೊರಬಂದಂತೆ ಉಬುಕಿದವು ಲೋಕಿಯ ಎರಡೂ ಕಣ್ಣು.
ಅವುಗಳಲ್ಲಿ ಕೇವಲ ಆಶ್ಚರ್ಯವಿತ್ತು. ಅವನ ಕಾಲುಗಳು ನಡುಗಿ ಮಡತೆ ಬಿದ್ದವು, ಕುಸಿದಂತಾದವು. ಅವನು ನಿಂತಿದ್ದ ನೆಲದ ಮೇಲೆ ವಿಸರ್ಜನೆ ಚೆಲ್ಲಿ ಹರಡಿಕೊಂಡಿತು. ಫೈನ್, ಇವನ ಹೆಣ ಕಡೆ ಪಕ್ಷ ನಾಳೆ ಸಾಯಂಕಾಲದ ತನಕ ಯಾರಿಗೂ ಸಿಗಬಾರದು. ನೆಲಕ್ಕೆ ಬಿದ್ದ ಲೋಕಿಯ ದೇಹದ ಮೇಲಕ್ಕೊಮ್ಮೆ ಪಿಚ್ಚನೆ ಉಗಿದು ಹೇಳಿದ್ದ ಕಿರೀಟಿ. ಅದರ ಮರುದಿನವೇ ಸಂಜೆ ಬೆಂಗಳೂರಿನ ಭೂಗತ ಲೋಕದ ಗಾಡ್ ಫಾದರ್ನ ಮೇಲೆ ಚರ್ಚ್ ಸ್ಟ್ರೀಟ್ನಲ್ಲಿ ಭಯಾನಕವಾದ ಗುಂಡಿನ ದಾಳಿಯಾಯಿತು. ವೃದ್ಧ ಜೀವಕ್ಕೆ ಒಟ್ಟು 5 ಕಾಡತೂಸು ನುಗ್ಗಿದ್ದವು.